ನಮಸ್ಕಾರ ಸ್ನೇಹಿತರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ. ಓಕೆ, ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ 20 ಪ್ರಮುಖ ಅಂಶಗಳು ಪ್ರಶ್ನೆಗಳಿರ್ತವೆ ನೋಡಿರಿ, MCQs. ಓಕೆ, ಯಾರು TET ಮತ್ತು GPSR ಪರೀಕ್ಷೆಯನ್ನು ಬರಿತೀವಂಥ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಇರ್ತದೆ. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಪ್ರಶ್ನೆಗಳು. ಓಕೆ, ಇದು ಮುಂದುವರೆದ ಸರಣಿಯಾಗಿದೆ ನೋಡಿ. 321ರಿಂದ 340ವರೆಗೂ ಪ್ರಶ್ನೆಗಳು ಇರ್ತವೆ. ಓಕೆ, GPSR ಪರೀಕ್ಷೆ ಬರೆಯುವಂಥ ಅಭ್ಯರ್ಥಿಗಳಿಗಾಗಿ ಪ್ರಮುಖವಾಗಿದೆ ನೋಡಿ. ಹಾಗಾದರೆ ಬನ್ನಿ, ಮೊದಲೇ ಒಂದು ಪ್ರಶ್ನೆ ಬಂದಿದೆ. ಮೊದಲೇ ಒಂದು ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ ನಾವು ನೋಡಬಹುದು. ಹಾಗಾದ್ರೆ ಬನ್ನಿ ನೋಡೋಣ. ನೋಡಿ, ಮೊದಲೇ ಒಂದು ಪ್ರಶ್ನೆ ನೋಡೋಣ. ಲಕ್ಷಣಗಳ ನಿಯಮ ಅಥವಾ ಒಳ್ಳೆಯ ಆಕಾರದ ನಿಯಮ ಎಂಬುದು ಮನೋವಿಜ್ಞಾನದ ಯಾವ ಒಂದು ಪಂಥಕ್ಕೆ ಸೇರಿದೆ ಅಂತ ಕೊಟ್ಟಿದ್ದಾರೆ. ನೋಡಿರಿ, ನಾವು ಮನೋವಿಜ್ಞಾನದಲ್ಲಿ ಪ್ರಮುಖವಾಗಿರುವಂಥ ಪಂಥಗಳ ಬಗ್ಗೆ ಗೊತ್ತಿರಬೇಕಾಗ್ತದೆ. ಓಕೆ, ಸೈಕಾಲಜಿ ಬುಕ್ಕದಲ್ಲಿ ನೀವು ನೋಡಿರ್ಬೋದು. ಅದರಲ್ಲಿ ಒಳ್ಳೆಯ ಒಂದು ಆಕಾರ ನಿಯಮ ಮತ್ತು ಲಕ್ಷಣಗಳ ನಿಯಮ ಅಂತ ಕರೀತಾರೆ. ಇದು ಯಾವ ಒಂದು ಪಂಥಕ್ಕೆ ಸೇರಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೊಡಲಾಗಿದೆ. ಓಕೆ, ಇದಕ್ಕೆ ಸೇರಿದ ಉತ್ತರ ಗೆಸ್ಟಾಲ್ ಪಂಥ ನೋಡಿ. ಯಾವುದಾಗಿತ್ತು? ಆಪ್ಷನ್ಸ್ ಬಿ, ಗೆಸ್ಟಾಲ್ ಪಂಥ. ಗೆಸ್ಟಾಲ್ ಪಂಥ ಏನಪ್ಪ ಅಂತಂದರೆ ಈ ಒಂದು ಲಕ್ಷಣಗಳ ನಿಯಮ ಅಥವಾ ಒಳ್ಳೆಯ ಆಕಾರ ನಿಯಮಕ್ಕೆ ಈ ಒಂದು ಪಂಥಕ್ಕೆ ಸೇರಿದೆ, ಗೆಸ್ಟಾಲ್ ಪಂಥ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ಗೆಸ್ಟಾಲ್ ಮನೋವಿಜ್ಞಾನದಲ್ಲಿ ಏನಪ್ಪ ಅಂತಂದರೆ ಲಾ ಆಫ್ ಪ್ರೆಗ್ನೆನ್ಸ್ ಎಂದರೆ ಮನುಷ್ಯನ ಕಣ್ಣು ಅಥವಾ ಮೆದುಳು ಯಾವುದೇ ಸಂಕೀರ್ಣವಾದ ಆಕಾರವನ್ನು ನೋಡಿದರೂ ಅದನ್ನು ಅತ್ಯಂತ ಸರಳ ಮತ್ತು ಸುಂದರವಾದ ರೂಪದಲ್ಲಿ ಅರ್ಥೈಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಅಂದರೆ ನಾವು ಯಾವುದೇ ಒಂದು ಸಂಕೀರ್ಣ ಆಕಾರವನ್ನು ನೋಡಿದಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ನಮ್ಮ ಒಂದು ಕಣ್ಣಾಗಿರ್ಬೋದು, ಮೆದುಳಾಗಿರ್ಬೋದು, ಇದೇನಪ್ಪ ಅಂತಂದರೆ ಅದನ್ನು ಅತ್ಯಂತ ಸರಳ ಮತ್ತು ಸುಂದರವಾದ ರೂಪದಲ್ಲಿ ಅರ್ಥೈಸಿಕೊಳ್ಳಲು ಪ್ರಯತ್ನ ಪಡ್ತದೆ. ಇದನ್ನು ಏನಂತ ಕರೀತಾರೆ? ಲಾ ಆಫ್ ಪ್ರೆಗ್ನೆನ್ಸ್ ಅಂತ ಕರೀತಾರೆ ನೋಡ್ರಿ. ಓಕೆ, ಲಾ ಆಫ್ ಪ್ರೆಗ್ನೆನ್ಸ್ ಅಂದರೆ ಏನಪ್ಪ ಅಂತಂದರೆ ಮನುಷ್ಯನು ನೋಡಿರುವಂಥ ಯಾವುದೇ ಒಂದು ಆಕಾರ, ಸಂಕೀರ್ಣವಾದಂಥ ಒಂದು ಆಕಾರ, ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಮನುಷ್ಯನ ಕಣ್ಣು ಮತ್ತು ಅಥವಾ ಮೆದುಳು ಏನಪ್ಪ ಅಂತಂದರೆ ಆ ಒಂದು ಚಿತ್ರವನ್ನು ಅತ್ಯಂತ ಸರಳ ಮತ್ತು ಸುಂದರವಾದ ರೂಪದಲ್ಲಿ ಅರ್ಥವನ್ನು ಮಾಡಿಕೊಳ್ಳಲು ಪ್ರಯತ್ನವನ್ನು ಮಾಡ್ತದೆ. ಇದನ್ನು ಲಾ ಆಫ್ ಪ್ರೆಗ್ನೆನ್ಸ್ ಅಂತ ಕರಿತಾರೆ ನೋಡ್ರಿ. ಇದು ಗೆಸ್ಟಾಲ್ ಪಂಥಕ್ಕೆ ಸೇರ್ಯದ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ಎರಿಕ್ಸನ್ ರವರ ಪ್ರಕಾರ ಹದಿಹರೆಯದಲ್ಲಿ ಯುವಕರು ತಾವು ಯಾರು ಎಂಬ ಒಂದು ಪಾತ್ರದ ಗೊಂದಲವನ್ನು ನಿವಾರಿಸಿಕೊಳ್ಳಲು ಸಮಾಜದಿಂದ ತೆಗೆದುಕೊಳ್ಳುವಂಥ ತಾತ್ಕಾಲಿಕ ಸಮಯಾವಕಾಶವನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಎರಿಕ್ಸನ್ ರವರ ಒಂದು 8 ಪ್ರಮುಖವಾಗಿರುವಂಥ ಹದಿಹರೆಯದವರ ಒಂದು ಕಾಲಗಳು ಬರ್ತವೆ. ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. 8 ರೀತಿಯಲ್ಲಿ ಹೇಳಿದ್ದಾರೆ ಇವರು. ಅದರಲ್ಲಿ ಏನಪ್ಪ ಅಂತಂದರೆ ಯುವಕರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಅಂದರೆ ಯುವಕರ ಒಂದು ತಾವು ಯಾರು ಎಂಬ ಒಂದು ಪಾತ್ರವನ್ನು ಗೊಂದಲವನ್ನು ನಿವಾರಿಸಿಕೊಳ್ಳಲು ಸಮಾಜದಿಂದ ತೆಗೆದುಕೊಳ್ಳುವಂಥ ತಾತ್ಕಾಲಿಕ ಸಮಾವಕಾಶವನ್ನು ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಮನೋಸಾಮಾಜಿಕ ಮೊರಟೋರಿಯಂ ಅಂತ ಕರೀತಾರೆ ನೋಡ್ರಿ. ಓಕೆ, ಸೈಕೋಸೋಷಿಯಲ್ ಮೊರಟೋರಿಯಂ ಅಂತ ಕರೀತಾರೆ. ಇದಕ್ಕೆ ತಾವು ಯಾರು ಎಂಬುದನ್ನು ಅರಿತಾರೆ ಇಲ್ಲಿ. ಹದಿಹರೆಯದವರು ಏನಪ್ಪ ಅಂತಂದರೆ ವಯಸ್ಕರ ಒಂದು ಜವಾಬ್ದಾರಿಗಳನ್ನು ಹೊರುವಂಥ ಮುನ್ನ ತಮ್ಮ ವೃತ್ತಿ, ಆಸಕ್ತಿ ಮತ್ತು ನಿಜವಾದ ಗುರಿಗಳನ್ನು ಹುಡುಕಿಕೊಳ್ಳಲು ತೆಗೆದುಕೊಳ್ಳುವಂಥ ವಿರಾಮವನ್ನು ಅಂಥ ಒಂದು ಸಮಯವನ್ನು ಏನಂತ ಕರೀತಾರೆ? ಎರಿಕ್ಸನ್ ರವರು ಏನಪ್ಪ ಅಂತಂದರೆ ಸೈಕೋಸೋಷಿಯಲ್ ಮೊರಟೋರಿಯಂ ಎಂಬ ಒಂದು ಮಾತನ್ನು ಹೇಳಿದ್ದಾರೆ. ಎರಿಕ್ಸನ್ ರವರು ಈ ರೀತಿಯಾಗಿ ಕರೆದಿದ್ದಾರೆ ನೋಡ್ರಿ. ಓಕೆ, ಅಂದಾದರೆ ಏನಪ್ಪ ಅಂತಂದರೆ ಗಂಡು ಮಕ್ಕಳು ವಯಸ್ಸಿಗೆ ಬಂದ ನಂತರ ತನ್ನ ಮನೆ ಜವಾಬ್ದಾರಿ ಯಾವ ರೀತಿಯಾಗಿ ತೆಗೆದುಕೊಳ್ತಾನೆ, ಅದರ ಮೇಲೆ ಆಸಕ್ತಿ ಮತ್ತು ಆತನಿಗಿರುವಂಥ ನಿಜವಾದ ಗುರಿಗಳನ್ನು ಹುಡುಕಿಕೊಳ್ಳುವಂಥ ಒಂದು ವಿರಾಮ ಸಮಯವನ್ನು ಏನಂತ ಕರೆದಿದ್ದಾರೆ ಅಂದರೆ ಎರಿಕ್ಸನ್ ರವರು ಸೈಕೋಸೋಷಿಯಲ್ ಮೊರಟೋರಿಯಂ ಅಂತ ಕರೆದಾರೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, GPSR ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ನೋಡ್ರಿ. ಇದು ಹಾವರ್ಡ್ ಗಾರ್ಡ್ನರ್ ಅವರ ಒಂದು ಯಾವ ಒಂದು ಪ್ರಸಿದ್ಧ ಪುಸ್ತಕವು ಶಿಕ್ಷಣ ಕ್ಷೇತ್ರಕ್ಕೆ ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪರಿಚಯಿಸಿತಂತ ಕೊಟ್ಟಿದ್ದಾರೆ. ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪರಿಚಯಿಸಿತು ಯಾವುದು? ಹಾರ್ವರ್ಡ್ ಗಾರ್ಡ್ನರ್ ಅವರ ಒಂದು ಪುಸ್ತಕ ಇದು ನೋಡಿದ್ದು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, ಫ್ರೇಮ್ ಆಫ್ ಮೈಂಡ್. ಈ ಒಂದು ಫ್ರೇಮ್ ಆಫ್ ಮೈಂಡ್ ಏನಪ್ಪ ಅಂತಂದರೆ ಹಾರ್ವರ್ಡ್ ಗಾರ್ಡ್ನರ್ ಅವರ ಒಂದು ಪುಸ್ತಕವಾಗಿದೆ. ಇದೇನಪ್ಪ ಅಂತಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಏನಂದರೆ ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪರಿಚಯವನ್ನು ಮಾಡುತ್ತದೆ. ಇದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ.
1893ರಲ್ಲಿ ಇದನ್ನು ಪ್ರಕಟವಾಗ್ತದೆ. 1983ರಲ್ಲಿ. ಓಕೆ, ಸಾರಿ, ಇದನ್ನೇ ಉಲ್ಟಾಯ್ತು. ಓಕೆ, 1983ರಲ್ಲಿ ಏನಪ್ಪ ಅಂತಂದರೆ ಇದು ಪ್ರಕಟವಾಗುತ್ತದೆ. ಗಾರ್ಡ್ನರ್ ಅವರ ಒಂದು ಫ್ರೇಮ್ ಆಫ್ ಮೈಂಡ್ ನೋಡ್ರಿ ಪುಸ್ತಕ. ದ ಥಿಯರಿ ಆಫ್ ದ ಮಲ್ಟಿಪಲ್ ಇಂಟೆಲಿಜೆನ್ಸ್ ಎಂಬ ಒಂದು ಪುಸ್ತಕವು ಬುದ್ಧಿಶಕ್ತಿಯು ಏಕರೂಪದದ್ದಲ್ಲ, ಅದು ವಿಭಿನ್ನ ರೀತಿಯ 7 ಸಾಮರ್ಥ್ಯಗಳ ಸಮೂಹ ಎಂದು ಸಾಬೀತುಪಡಿಸ್ತದೆ. ನೋಡಿರಿ, 7 ರೀತಿಯಾಗಿ ಸಾಮರ್ಥ್ಯವನ್ನು ಒಳಗೊಂಡಿದೆ ಅಂತ ಹೇಳ್ತದೆ. ನಂತರ ದಿನಗಳಲ್ಲಿ 8 ಆಗುತ್ತೆ, ನಂತರ 9 ಆಗಿದೆ ನೋಡಿ ಈಗ. ಓಕೆ, 9 ರೀತಿಯಲ್ಲಿ ಹೇಳ್ತಾರೆ ಇದು ಗಾರ್ಡ್ನರ್ ಅವರು. ಓಕೆ, 1983ರಲ್ಲಿ ಇದು ಪ್ರಕಟವಾಗ್ತದೆ. ನೆಕ್ಸ್ಟ್, ಡೇನಿಯಲ್ ಗೋಲ್ಮನ್ ರವರ ಭಾವನಾತ್ಮಕ ಬುದ್ಧಿಶಕ್ತಿಯ ಘಟಕಗಳಲ್ಲಿ ಕೆಳಗಿನಗಳಲ್ಲಿ ಯಾವುದೂ ಸೇರಿಲ್ಲ ಅಂತ ಕೊಟ್ಟಿದ್ದಾರೆ. ಎಮೋಷನಲ್ ಇಂಟೆಲಿಜೆನ್ಸ್. ಡೇನಿಯಲ್ ಗೋಲ್ಮನ್ ಬಗ್ಗೆ ಕೂಡ ಗೊತ್ತಿರುತ್ತೆ ನೋಡಿರಿ, ಬುದ್ಧಿಶಕ್ತಿಯ ಒಂದು ಚಾಪ್ಟ್ರಲ್ಲಿ ಇದೆ. ಡೇನಿಯಲ್ ಗೋಲ್ಮನ್ ರವರು ಏನಪ್ಪ ಅಂತಂದರೆ ಎಮೋಷನಲ್ ಇಂಟೆಲಿಜೆನ್ಸ್ ಎಂಬ ಒಂದು ಪುಸ್ತಕವನ್ನು ಬರೀತಾರೆ. ಯಾವಾಗ? 1995ರಲ್ಲಿ. ಓಕೆ, ಅದರಲ್ಲಿ ಏನಪ್ಪ ಅಂತಂದರೆ ಕೆಳಗಿನಲ್ಲಿ ಯಾವುದು ಸೇರಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ಸ್ ಡಿ ನೋಡಿ. ಯಾವುದು? ಕಂಠಪಾಠದ ಸಾಮರ್ಥ್ಯ ಇದು ಸೇರಿಲ್ಲ. ಇಲ್ಲಿ ಪರಾನುಭೂತಿ, ಸ್ವಯಂ ಅರಿವು ಮತ್ತು ಸಾಮಾಜಿಕ ಕೌಶಲ್ಯ ಏನಪ್ಪ ಅಂತಂದರೆ ಈ ಒಂದು ಎಮೋಷನಲ್ ಇಂಟೆಲಿಜೆನ್ಸ್ನಲ್ಲಿ ಪುಸ್ತಕದಲ್ಲಿ ಇದಾವೆ. ಕಂಠಪಾಠ ಸಾಮರ್ಥ್ಯ ಇದು ಸೇರಿಲ್ಲ ನೋಡಿರಿ. ಭಾವನಾತ್ಮಕ ಬುದ್ಧಿಶಕ್ತಿಯು ವ್ಯಕ್ತಿಯ ಭಾವನೆಗಳಿಗೆ ಸಂಬಂಧಿಸಿದೆ. ಸ್ವಯಂ ಅರಿವು, ಸ್ವಯಂ ನಿಯಂತ್ರಣ, ಪ್ರೇರಣೆ, ಪರಾನುಭೂತಿ ಮತ್ತು ಸಾಮಾಜಿಕ ಕೌಶಲ್ಯ ಇವು ಏನಪ್ಪ ಅಂತಂದರೆ ಅದರ ಪ್ರಮುಖ 5 ಘಟಕಗಳಾಗಿವೆ ನೋಡಿ. ಇಲ್ಲಿ ಕಂಠಪಾಠ ಮಾಡೋದೇನಪ್ಪ ಅಂತಂದರೆ ಭೌತಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ, ಐಕ್ಯು ಲೆವೆಲ್ಗೆ ಇದು ಸಂಬಂಧಿಸಿದೆ. ಓಕೆ, ಈ 5 ರೀತಿಯ ಘಟಕಗಳು ಕೂಡ ಗೊತ್ತಿರಬೇಕಾಗ್ತದೆ ನೋಡಿರಿ ಡೇನಿಯಲ್ ಗೋಲ್ಮನ್ ರವ್ರದ್ದು. ನೆಕ್ಸ್ಟ್ ಪ್ರಶ್ನೆ, ವ್ಯಕ್ತಿಯವರನ್ನು ತಾನು ವೀಕ್ಷಿಸಲ್ಪಡುತ್ತಿದ್ದೇನೆ ಅಥವಾ ತನ್ನ ಮೇಲೆ ನಿಗಾ ಇಡಲಾಗಿದೆ ಎಂದು ತಿಳಿದಾಗ ತನ್ನ ಸಹಜ ವರ್ತನೆಯನ್ನು ಬದಲಾಯಿಸಿಕೊಳ್ಳುವುದನ್ನು ಮನೋವಿಜ್ಞಾನದಲ್ಲಿ ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಮೇಲೆ ಯಾರಾದರೂ ನಿಗಾ ವಹಿಸ್ತಿದ್ದಾರೆ ಅಂದರೆ ವೀಕ್ಷಣೆ ಮಾಡ್ತಿದ್ದಾರೆ, ಆತನ ಮೇಲೆ ನಿಗಾ ಇಟ್ಟಿದ್ದಾರೆ, ನೋಡ್ತಿದ್ದಾರೆ ಅಂತ ಅಂದುಕೊಂಡ ಸಂದರ್ಭದಲ್ಲಿ ಆ ಮಗನಲ್ಲಿ ಏನಪ್ಪ ಆಗ್ತದಂದರೆ ಆ ಮಗುವಿನಲ್ಲಿ ವರ್ತನೆ ಬದಲಾಯಿಸ್ಕೊಳ್ತಾನೆ. ಇದನ್ನು ಮನೋವಿಜ್ಞಾನದಲ್ಲಿ ಏನೆಂದು ಕರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಾರೆ ಆಪ್ಷನ್ಸ್ ಬಿ ನೋಡಿ, ಆರ್ಥರ್ನ ಪರಿಣಾಮ ಅಂತ ಕರೀತಾರೆ ಇದಕ್ಕೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ಉದಾಹರಣೆ ನೋಡೋಣ. ಉದಾಹರಣೆಗೆ ಏನಪ್ಪ ಅಂತಂದರೆ ತರಗತಿಯಲ್ಲಿ ಮುಖ್ಯಾಧ್ಯಾಪಕರು ಅಥವಾ ವೀಕ್ಷಣೆಗೆ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ಮಕ್ಕಳು ಹೆಚ್ಚು ಶಿಸ್ತು ಮತ್ತು ಆಸಕ್ತಿಯಿಂದ ವರ್ತನೆಯನ್ನು ಮಾಡ್ತಾರೆ. ಅಂದರೆ ಸಾಮಾನ್ಯ ದಿನದಲ್ಲಿ ಅಂದರೆ ಹೆಡ್ ಮಾಸ್ಟರ್ ಮತ್ತು ಶಿಕ್ಷಕರು ಬಂದಂಥ ಸಂದರ್ಭದಲ್ಲಿ ಮಕ್ಕಳು ಏನು ಮಾಡ್ತಾರೆ, ಒಂದು ಶಿಸ್ತಿಲೆಸಿಂದ ಇರ್ತಾರೆ ಮತ್ತು ಆಸಕ್ತಿಯಿಂದ ವರ್ತಿಸ್ತಾರೆ ಅವ್ರ ಮುಂದೆ. ಇದನ್ನು ಏನಪ್ಪ ಅಂತಂದರೆ ಎಲ್ಟನ್ ಮೇಯೋ ಅವ್ರು ಏನಪ್ಪ ಅಂತಂದರೆ ಆರ್ಥರ್ ಪರಿಣಾಮ ಎಂದು ಕರೀತಾರೆ ನೋಡ್ರಿ. ಆರ್ಥರ್ ಪರಿಣಾಮ ಎಂದು ಕರೆದಿದ್ದಾರೆ. ಓಕೆ, ಶಿಕ್ಷಕರು ಮತ್ತು ಹೆಡ್ ಮಾಸ್ಟ್ರು ಒಂದು ಕ್ಲಾಸಿಗೆ ಬಂದಂಥ ಸಂದರ್ಭದಲ್ಲಿ ಮಕ್ಕಳು ಏನು ಮಾಡ್ತಾರಪ್ಪ ಅಂತಂದರೆ ಅವರು ಶಿಸ್ತನ್ನು ಕಾಪಾಡಿಕೊಳ್ತಾರೆ, ಜೊತೆಗೆ ಆಸಕ್ತಿಯಿಂದ ತರಗತಿಯನ್ನು ನೋಡ್ತಿದ್ದೀವಿ ಅಂತ ವರ್ತಿಸ್ತಾರೆ. ಇದನ್ನು ಎಲ್ಟನ್ ಮೇಯೋ ಏನಂತ ಕರೆದಿದ್ದಾರೆ ಅಂದರೆ ಆರ್ಥರ್ ಪರಿಣಾಮ ಎಂದು ಕರೀತಾರೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮತ್ತು ವೃತ್ತಿ ಮಾರ್ಗದರ್ಶನದಲ್ಲಿ ಬಳಸುವಂಥ DAT ಪರೀಕ್ಷೆಯನ್ನು ಏನೆಂದು ಅಳೆಯಲು ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಏನನ್ನು ಅಳೆಯಲು ಬಳಕೆಯನ್ನು ಮಾಡ್ತಾರೆ ಈ ಒಂದು DAT ಪರೀಕ್ಷೆಯನ್ನು. ಓಕೆ, ಡಿಫರೆನ್ಷಿಯಲ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ನೋಡಿ. ಆ್ಯಪ್ಟಿಟ್ಯೂಡ್ ಅಂದರೆ ಏನಪ್ಪ ಅಂತಂದರೆ ಅಭಿಪ್ರೇರಣೆ ಅಂತ ನಾವು ಹೇಳ್ತೀವಿ ಇಲ್ಲಿ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ನೋಡಿ. ಅಭಿಪ್ರೇರಣೆ ಅಭಿಕ್ಷಮತೆ ಅಂತ ಕರಿತಾರೆ ಅದಕ್ಕೆ. ಓಕೆ, ಆ್ಯಪ್ಟಿಟ್ಯೂಡ್ ಅಂದರೆ ಅಭಿಕ್ಷಮತೆ ಅಂತ ಕರೀತಾರೆ. ಓಕೆ, ಅಂದರೆ ಅಭಿಕ್ಷಮತೆ ಅಂದರೆ ಏನಪ್ಪ ಅಂತಂದರೆ ನಾವು ಯಾವ ಒಂದು ಸ್ಕಿಲ್ ಕಲಿತಾ ಇದ್ದೀವಿ, ಒಂದು ಏನಪ್ಪ ಅಂತಂದರೆ ನಮ್ಮಲ್ಲಿರುವಂಥ ಒಂದು ಯಾವುದಾದ್ರೂ ಒಂದು ವಿಷಯದ ಮೇಲೆ ಹೆಚ್ಚಿನ ಒಂದು ಸಾಮರ್ಥ್ಯವನ್ನು ಹೊಂದದ್ದು, ಇದನ್ನು ಏನಂತ ಕರೀತಾರೆ, ಅಭಿಕ್ಷಮತೆ ಅಂತ ಕರೀತಾರೆ ನೋಡಿರಿ. ವಿದ್ಯಾರ್ಥಿಗಳ ಸಹಜ ಒಲವು ಯಾವುದ್ರ ಮೇಲೆ ಆಸಕ್ತಿ ಇರುತ್ತೋ ಅದೇ ಅಭಿಕ್ಷಮತೆಯಾಗಿ ಬದಲಾಗ್ತದೆ. ಓಕೆ, ಹೆಚ್ಚಿನ ಒಂದು ಆಸಕ್ತಿ ಅದರ ಮೇಲೆ ಇರುತ್ತೆ ನೋಡಿರಿ. ಸಿ ಸರಿಯಾದ ಉತ್ತರ ಇದು ನೋಡಿ, ಡಿಫರೆನ್ಷಿಯಲ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಒಂದು ಸಾಧನೆಯನ್ನು ಊಹಿಸಲು ಮತ್ತು ಅವರಿಗೆ ಯಾವ ವೃತ್ತಿ ಅಥವಾ ಕೋರ್ಸ್ ಸೂಕ್ತ ಎಂಬುದನ್ನು ಮಾರ್ಗದರ್ಶನ ಮಾಡಲು ಅವರು ಅಭಿಕ್ಷಮತೆಯನ್ನು ಅಳೆಯುತ್ತಾರೆ. ಓಕೆ, ಉದಾಹರಣೆಗೆ ನಮ್ಗೆ ಇಂಜಿನಿಯರಿಂಗ್ ಇಷ್ಟ ಇತ್ತು ಅಂದರೆ ಇಂಜಿನಿಯರಿಂಗ್, ಡಾಕ್ಟರ್ ಅಂದರೆ ಡಾಕ್ಟ್ರು, ಕಲೆ ಅಂದರೆ ಕಲೆ. ಓಕೆ, ಈ ರೀತಿಯಾಗಿ ಯಾವ ಒಂದು
ಆ ಒಂದು ಇದರ ಮೇಲೆ ವೃತ್ತಿ ಮೇಲೆ ಆಸಕ್ತಿ ಇರ್ತದೆ, ಅದನ್ನು ಏನಂತ ಕರೀತಾರೆ, ಅಭಿಕ್ಷಮತೆ ಅಂತ ಕರೀತಾರೆ ನೋಡ್ರಿ. ಅದರ ಮೇಲೆ ಹೆಚ್ಚಿನ ಒಂದು ಸಾಮರ್ಥ್ಯ ಹೊಂದೋದಕ್ಕೆ ಅಭಿಕ್ಷಮತೆ ಆ್ಯಪ್ಟಿಟ್ಯೂಡ್ ಅಂತ ಕರೆಯುತ್ತಾರೆ. ಇದನ್ನು ಅಳತೆ ಮಾಡಲು ಡೇಟನ್ನು ಬಳಸಲಾಗ್ತದೆ ನೋಡಿ, DAT ಅನ್ನು ಬಳಕೆ ಮಾಡ್ತಾರೆ, ಡಿಫರೆನ್ಷಿಯಲ್ ಆ್ಯಪ್ಟಿಟ್ಯೂಡ್ ಟೆಸ್ಟ್. ನೆಕ್ಸ್ಟ್ ಪ್ರಶ್ನೆ, ಪಾವ್ಲೋ ಅವರ ಶಾಸ್ತ್ರೀಯ ಅನುಬಂಧನ ಪ್ರಯೋಗದಲ್ಲಿ ಆಹಾರವನ್ನು ನೋಡಿದಾಗ ನಾಯಿ ಜೊಲ್ಲು ಸುರಿಸುವುದು ಅನಿರ್ಬಂಧಿತ ಪ್ರತಿಕ್ರಿಯೆ. ಅದಾದರೆ ಕೇವಲ ಗಂಟೆ ಶಬ್ದಕ್ಕೆ ಜೊಲ್ಲು ಸುರಿಸುವುದು ಏನಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಆಹಾರ ನೋಡಿದಂಥ ಸಂದರ್ಭದಲ್ಲಿ ನಾಯಿ ಜೊಲ್ಲು ಸುರಿಸುವುದು ಏನಂತ ಕರೀತಾರೆ, ಅನಿರ್ಬಂಧಿತ ಪ್ರತಿಕ್ರಿಯೆ ಅಂತ ಕರೀತಾರೆ. ಬರೀ ಗಂಟೆ ಶಬ್ದಕ್ಕೆ ಜೊಲ್ಲು ಸುರಿಸುವುದನ್ನು ಏನೆಂದು ಕರೀತಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ನೋಡಿ, ನಿರ್ಬಂಧಿತ ಪ್ರತಿಕ್ರಿಯೆ ಅಂತ ಕರಿತೇವೆ ನಾವು, CR ಅಂತ ಕರಿತೇವೆ ನೋಡ್ರಿ, ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸ್. ಓಕೆ, ಗಂಟೆಯ ಒಂದು ಕೃತಕ ಪ್ರಚೋದನೆಯಾಗಿದೆ. ಕೃತಕ ಪ್ರಚೋದನೆಗೆ ನೀಡುವಂಥ ಕಲಿತ ಪ್ರತಿಕ್ರಿಯೆಯನ್ನು ನಿರ್ಬಂಧಿತ ಪ್ರತಿಕ್ರಿಯೆ ಎಂದು ಕರೆಯುತ್ತಾರೆ. ಓಕೆ, ಗಂಟೆ ಏನಪ್ಪ ಅಂತಂದರೆ ಒಂದು ಕೃತಕ ಪ್ರಚೋದನೆ ನೋಡ್ರಿ. ನೆಕ್ಸ್ಟ್, EL ಥಾರೆಂಡಾಕ್ ಅವರ ಪರಿಣಾಮ ನಿಯಮವು ಮುಂದೆ ಯಾವ ಒಂದು ಮನೋವಿಜ್ಞಾನಿಯ ಕಲಿಕಾ ಸಿದ್ಧಾಂತಕ್ಕೆ ಪ್ರಬಲ ಅಡಿಪಾಯವಾಯಿತು ಅಂತ ಕೊಟ್ಟಿದ್ದಾರೆ. ಥಾರೆಂಡಾಕ್ ಅವರು ಏನಪ್ಪ ಅಂತಂದರೆ ಪರಿಣಾಮ ನಿಯಮವನ್ನು ಹೇಳ್ತಾರೆ. ಅದು ಮುಂದೆ ಯಾರಿಗೆ ಯಾವ ಒಂದು ಮನೋವಿಜ್ಞಾನಿಗೆ ಕಲಿಕಾ ಸಿದ್ಧಾಂತಕ್ಕೆ ಒಂದು ಪ್ರಬಲ ಅಡಿಪಾಯ ಆಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಪ್ರಮುಖವಾಗಿರುವಂಥ ಪ್ರಶ್ನೆ ಇದು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ BF ಸ್ಕಿನ್ನರ್. ಓಕೆ, BF ಸ್ಕಿನ್ನರ್ ಇದನ್ನು ಮುಂದೆ ಬಳಕೆ ಮಾಡಿಕೊಳ್ತಾರೆ. ಓಕೆ, ಪರಿಣಾಮ ನಿಯಮ. ಇವ್ರು ಏನು ಮಾಡ್ತಾರೆ ಅಂದರೆ ಆ ಒಂದು ಪರಿಣಾಮ ನಿಯಮಕ್ಕೆ ಪುಷ್ಟೀಕರಣ ನೀಡ್ತಾರೆ. ಪುಷ್ಟೀಕರಣವನ್ನು ನೀಡುವಂಥ ವ್ಯಕ್ತಿ ಯಾರಪ್ಪ ಅಂತಂದರೆ BF ಸ್ಕಿನ್ನರ್ ಆಗಿದ್ದಾರೆ ನೋಡ್ರಿ. ಓಕೆ, ಒಂದು ವರ್ತನೆಗೆ ಬಹುಮಾನ ಸಿಕ್ಕರೆ ಆ ಒಂದು ವರ್ತನೆ ಬಲಗೊಳ್ಳುತ್ತದೆ ಎಂಬ ಒಂದು ಥಾರೆಂಡಾಕ್ ಅವರ ಒಂದು ಪರಿಣಾಮ ನಿಯಮವನ್ನು ಆಧಾರವಾಗಿ ಇಟ್ಟುಕೊಂಡು ಏನಪ್ಪ ಅಂತಂದರೆ BF ಸ್ಕಿನ್ನರ್ ಅವರು ತಮ್ಮ ಒಂದು ಕ್ರಿಯಾಪರಿಣ ಅನುಬಂಧನವನ್ನು ರೂಪಿಸ್ತಾರೆ. ಓಕೆ, ಒಂದು ವರ್ತನೆಗೆ ಏನಪ್ಪ ಅಂತಂದರೆ ಏನಾದರೂ ಬಹುಮಾನ ಸಿಕ್ಕಂಥ ಸಂದರ್ಭದಲ್ಲಿ ಆ ಒಂದು ವರ್ತನೆ ಏನಾಗುತ್ತೆ, ಬಲಗೊಳ್ಳುತ್ತದೆ. ಇದು ಯಾರ ನಿಯಮ? ಥಾರೆಂಡಾಕ್ ಅವರ ಒಂದು ಪರಿಣಾಮ ನಿಯಮ ಆಗಿದೆ. ಇದನ್ನು ಮುಂದೆ ಆಧಾರವಾಗಿ ಇಟ್ಟುಕೊಂಡು ಏನು ಮಾಡ್ತಾರೆ ಅಂದರೆ ಮುಂದೆ BF ಸ್ಕಿನ್ನರ್ ಅವರು ಕ್ರಿಯಾಪರಿಣ ಅನುಬಂಧನವನ್ನು ರೂಪಿಸ್ತಾರೆ, ಅಂದರೆ ಪುಷ್ಟೀಕರಣ ಸಿದ್ಧಾಂತವನ್ನು ರೂಪಿಸ್ತಾರೆ ನೋಡ್ರಿ ಸ್ಕಿನ್ನರ್ ಅವರು. ನೆಕ್ಸ್ಟ್, ವ್ಯಕ್ತಿಯ ಪ್ರೇರಣೆಗೆ ಒಂದು ಸಂಬಂಧಿಸಿದ ಮೋಟಿವೇಶನ್ ಹೈಜೀನ್ ಸಿದ್ಧಾಂತವನ್ನು ಅಥವಾ ದ್ವಿಕಾರಕ ಪ್ರೇರಣೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಫ್ರೆಡ್ರಿಕ್ ಹರ್ಜ್ಬರ್ಗ್. ಓಕೆ, ಹರ್ಜ್ಬರ್ಗ್ ಅವರ ಒಂದು ಈ ಸಿದ್ಧಾಂತದ ಪ್ರಕಾರ ಕೆಲಸದ ಸ್ಥಳಗಳಲ್ಲಿ ಎರಡು ರೀತಿಯಾಗಿ ಇರ್ತವೆ, ವಿಷಯಗಳು ಎರಡು ರೀತಿಯಾಗಿ ಬರ್ತವೆ ಅಂತ ಹೇಳ್ತಾರೆ. ಎರಡು ಅಂಶಗಳನ್ನು ಹೇಳ್ತಾರೆ. ಮೊದಲನೇದಾಗಿ ಏನಪ್ಪ ಅಂತಂದರೆ ಹೈಜೀನ್ ಅಂಶಗಳು ಇರ್ತವೆ. ಹೈಜೀನ್ ಅಂಶಗಳು ಯಾವಪ್ಪ ಅಂತಂದರೆ ವಾತಾವರಣ ಮತ್ತು ವೇತನ. ಓಕೆ, ಇವೇನಪ್ಪ ಅಂತಂದರೆ ಅಸಮಾಧಾನವನ್ನು ತಡೆಯುತ್ತದೆ. ಬರೀ ಒಂದನೇದು ಏನಪ್ಪ ಅಂತಂದರೆ ವಾತಾವರಣ ಮತ್ತು ವೇತನವನ್ನು ನೀಡ್ತದೆ, ಅದು ಅಸಮಾಧಾನವನ್ನು ಉಂಟು ಮಾಡುತ್ತದೆ. ಎರಡನೇದು ಏನಪ್ಪ ಅಂತಂದರೆ ಪ್ರೇರಣಾ ಅಂಶಗಳು ಇರ್ತವೆ. ಈ ಒಂದು ಪ್ರೇರಣಾ ಅಂಶಗಳಲ್ಲಿ ವ್ಯಕ್ತಿಯ ಒಂದು ಸಾಧನೆ ಆಗಿರ್ಬೋದು, ಗುರುತಿಸುವಿಕೆ ಆಗಿರ್ಬೋದು, ಇವು ಕಂಡು ಬರ್ತವೆ. ಇವೇನಪ್ಪ ಅಂತಂದರೆ ನಿಜವಾದ ಆಸಕ್ತಿಯನ್ನು ಹೆಚ್ಚಿಸ್ತವೆ ಅಂತ ಹೇಳ್ಬೋದು ಒಬ್ಬ ವ್ಯಕ್ತಿಯಲ್ಲಿ. ಓಕೆ, ಇದನ್ನು ಹರ್ಜ್ಬರ್ಗ್ ಅವರು ಸಿದ್ಧಾಂತ ಆಗಿದೆ ನೋಡ್ರಿ. ನೆಕ್ಸ್ಟ್, ಮಗು ಒಂದು ನಾಯಿಗೆ ಹೆದರುತ್ತಿದ್ದರೂ ಮತ್ತೊಂದು ಮಗು ನಾಯಿಯೊಂದಿಗೆ ಖುಷಿಯಾಗಿ ಆಟವಾಡುವುದನ್ನು ನೋಡಿ ತಾನು ಕೂಡ ತನ್ನ ಭಯವನ್ನು ಕಳೆದುಕೊಳ್ಳುವುದು ಎಂಥ ಕಲಿಕೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಒಂದು ಮಗು ಏನಪ್ಪ ಅಂತಂದರೆ ನಾಯಿ ಜೊತೆಗೆ ಆಟ ಆಡ್ತಿರ್ತದೆ, ಇನ್ನೊಂದು ಮಗು ಏನಪ್ಪ ಅಂತಂದರೆ ನಾಯಿಯನ್ನು ನೋಡಿದ ತಕ್ಷಣ ಭಯ ಬೀಳ್ತಿರ್ತಾನೆ. ಅಂಥ ಸಂದರ್ಭದಲ್ಲಿ ಮಗು ಒಂದು ನಾಯಿ ಜೊತೆ ಆಟ ಆಡುತ್ತಿರುವುದಂತ ನೋಡಿ ಇನ್ನೊಂದು ಮಗು ಏನಪ್ಪ ಅಂತಂದರೆ ಭಯವನ್ನು ಕಳೆದುಕೊಳ್ಳುತ್ತಾನೆ. ಇದು ಯಾವ ರೀತಿಯಾದಂಥ ಕಲಿಕೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ವೀಕ್ಷಣೆ ಕಲಿಕೆ ನೋಡ್ರಿ. ಆ ಒಂದು ಮಗು ಇನ್ನೊಂದು ಮಗುವನ್ನು ನೋಡಿದ ಗೆಸಿಂದ ಏನಾಗುತ್ತೆ, ಧೈರ್ಯವನ್ನು ತಂದುಕೊಂಡಿದೆ. ಇದನ್ನು ವೀಕ್ಷಣಾ ಕಲಿಕೆ ಅಂತ ಕರೀತಾರೆ ಅಂತ ನಾವು ಹೇಳ್ತೀವಿ. ಓಕೆ, ಆಪ್ಷನ್ಸ್ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಇದು ಆಲ್ಬರ್ಟ್ ಬಂಡೋರ್ ಅವರ ಒಂದು ಸಾಮಾಜಿಕ ಕಲಿಕಾ ಸಿದ್ಧಾಂತಕ್ಕೆ ಸೇರಿದ್ದಾಗಿದೆ ಅಂತ ಹೇಳ್ತೀವಿ. ಓಕೆ, ಅಂದರೆ ಉದಾಹರಣೆಗೆ ಈ ಮಕ್ಕಳು ಇತರರನ್ನು ವೀಕ್ಷಿಸುವ ಮೂಲಕ ಹೊಸ ವರ್ತನೆಯನ್ನು ಕಲಿಯುವುದು ಮಾತ್ರವಲ್ಲದೆ ತಮ್ಮ ಹಳೆಯ ಭಯವನ್ನು ಕೂಡ ಕಳೆದುಕೊಳ್ಳಬಲ್ಲರು. ಓಕೆ, ಒಂದು ಮಗು ಏನಪ್ಪ ಅಂತಂದರೆ ಒಂದು ಯಾರಿಗೋ ಭಯ ಪಡ್ತಿರ್ತದೆ. ಆ ಒಂದು ಭಯ ಪಡುವಂಥ ಸಂದರ್ಭದಲ್ಲಿ ಇನ್ನೊಂದು ಮಗು ಅವ್ರ ಜೊತೆ ಆಟ ಆಡೋದನ್ನು ನೋಡಿಗೆಸಿಂದ ಆ ಒಂದು ಭಯವನ್ನು ಕಳೆದುಕೊಳ್ಳೋದು ಯಾವುದಪ್ಪ ಅಂತಂದರೆ ವೀಕ್ಷಣಾ ಕಲಿಕೆ ಆಗಿದೆ ನೋಡಿ. ಇದು ಯಾರಿಗೆ ಸಂಬಂಧಿಸಿದೆ? ಆಲ್ಬರ್ಟ್ ಬಂಡೋರ್ ಅವರಿಗೆ ಸಂಬಂಧಿಸಿದೆ.
ಆಲ್ಬರ್ಟ್ ಬಂಡೂರ್ ಅವರ ಒಂದು ಸಾಮಾಜಿಕ ಕಲಿಕಾ ಸಿದ್ಧಾಂತಕ್ಕೆ ಸೇರಿದೆ ನೋಡಿ. ನೆಕ್ಸ್ಟ್, ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನು ಅಳೆಯಲು ಬಳಸುವಂಥ ಪ್ರಸಿದ್ಧ ಬಾಕರ್ ಮೆಹಂದಿ ಪರೀಕ್ಷೆಯ ಮೂಲ ಅಂತ ಯಾವ ದೇಶದಲ್ಲಿ ಅಭಿವೃದ್ಧಿ ಆಯಿತು ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಇಂಡಿಯಾದಲ್ಲಿ ನೋಡಿ, ಭಾರತದಲ್ಲಿ ಇದು ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಡಾಕ್ಟರ್ ಬಾಕರ್ ಮೆಹಂದಿ ಅವರ ಒಂದು ಭಾರತೀಯ ಶಾಲಾ ಮಕ್ಕಳಿಗಾಗಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಸೃಜನಶೀಲತೆಯ ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸ್ತಾರೆ. ಇದು ಭಾರತೀಯ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಪ್ರಮುಖ ಸಾಧನೆಯಾಗಿದೆ ಅಂತಲೇ ಹೇಳ್ಬೋದು ನಾವು. ಇದು ಭಾರತದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ ನೋಡ್ರಿ, ಬಾಕರ್ ಮೆಹಂದಿ ಅವರು. ನೆಕ್ಸ್ಟ್, ಪೇಜ್ ಅವರ ಪ್ರಕಾರ ಸಂರಕ್ಷಣೆ ಮತ್ತು ವರ್ಗೀಕರಣದಂಥ ತಾರ್ಕಿಕ ಸಾಮರ್ಥ್ಯಗಳು ಮಗುವಿನಲ್ಲಿ ಬೆಳೆಯುವಂಥ ಹಂತ ಯಾವುದಂತ ಕೊಟ್ಟಿದ್ದಾರೆ. ಪೇಜ್ ಅವರ 4 ಹಂತಗಳ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಅದರಲ್ಲಿ ಮಕ್ಕಳಲ್ಲಿ ದ್ರವದ ಒಂದು ತಲೆಯಲ್ಲಿ ತಾರ್ಕಿಕ ಸಾಮರ್ಥ್ಯ ಯಾವೊಂದು ಬೆಳೆಯುವಂಥ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಾರ್ಕಿಕ ಸಾಮರ್ಥ್ಯ ಬೆಳೆಯುವ ಹಂತ ಯಾವುದು, ಇದು ಕೂಡ TET ಪರೀಕ್ಷೆಯಲ್ಲಿ ಕೇಳಿದ್ರು ನೋಡ್ರಿ. ಇದು ತಾರ್ಕಿಕ ಹಂತ ಬೆಳೆಯುವಂಥ ವಯಸ್ಸು ಯಾವುದಂತ ಕೊಟ್ಟಿದ್ದಾರೆ, ಹಂತ ಯಾವುದಂತ ಕೊಟ್ಟಿದ್ದಾರೆ ಪೇಜ್ ಅವ್ರದ್ದು. ಇದಕ್ಕೆ ಸರಿಯಾದ ಉತ್ತರ ಮೂರ್ತ ಕಾರ್ಯಗಳ ಹಂತ ಅಂತ ಹೇಳ್ತೀವಿ. ಓಕೆ, ಆಪ್ಷನ್ ಸಿ ನೋಡಿ. ಓಕೆ, ಕಾನ್ಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಹೇಳ್ತೀವಿ ನೋಡ್ರಿ. ಇದು 7ರಿಂದ 11 ವರ್ಷದವರೆಗೂ ಇರ್ತದೆ ಮಕ್ಕಳಲ್ಲಿ. ಸಂವೇದನಾಗತಿ ಅಂತ 0ರಿಂದ 2, ಕಾರ್ಯಪೂರ್ವ ಅಂತ 2ರಿಂದ 7ವರೆಗೂ ಇರ್ತದೆ. 7ರಿಂದ 11. ಇದು ಔಪಚಾರಿಕ ಕಾರ್ಯಗಳಂತ 11 ವರ್ಷಗಳಂತ ಮೇಲ್ಪಟ್ಟ ವ್ಯಕ್ತಿಗಳಲ್ಲಿ ಕಂಡು ಬರ್ತದೆ ಮಕ್ಕಳಲ್ಲಿ. ಓಕೆ, ಇವು 4 ಹಂತಗಳು ಗೊತ್ತಿರ್ಬೇಕಾಗ್ತದೆ ನೋಡ್ರಿ. 7ರಿಂದ 11 ವರ್ಷದ ಮೂರ್ತ ಕಾರ್ಯಗಳ ಹಂತದಲ್ಲಿ ಏನಪ್ಪ ಅಂತಂದರೆ ಮಗುವಿಗೆ ಕಣ್ಣಿಗೆ ಕಾಣುವಂಥ ವಸ್ತುಗಳು ಅದರ ಬಗ್ಗೆ ತಾರ್ಕಿಕವಾಗಿ ಯೋಚಿಸಲು ಪ್ರಾರಂಭ ಮಾಡ್ತಾನೆ. ಅದರಲ್ಲಿ ಆಕಾರ ಬದಲಾದರೂ ಪ್ರಮಾಣ ಬದಲಾಗೋದು ಎಂಬ ಒಂದು ಅರಿವು ಈ ಹಂತದಲ್ಲಿ ಅತಿ ದೊಡ್ಡ ಸಾಧನೆಯಾಗಿದೆ ಅಂತ ಹೇಳ್ಬೋದು. ಅಂದರೆ ಆಕಾರ ಬದಲಾದರೂ ಕೂಡ ಅದರ ಒಂದು ಪ್ರಮಾಣ ಬದಲಾಗಲ್ಲ ಅಂತ ಯಾವ ಒಂದು ಹಂತದಲ್ಲಿ ಗೊತ್ತಾಗುತ್ತಂದ್ರೆ ಮೂರ್ತ ಕಾರ್ಯಗಳ ಹಂತದಲ್ಲಿ ಗೊತ್ತಾಗುತ್ತೆ ನೋಡ್ರಿ. ನೆಕ್ಸ್ಟ್, ಶಿಕ್ಷಣ ತಂತ್ರಜ್ಞಾನದಲ್ಲಿ ವಿಧಾನಬದ್ಧ ಕಲಿಕೆ ಅಥವಾ ರೇಖೀಯ ಯೋಜಿತ ಬೋಧನೆಯ ಜನಕ ಎಂದು ಯಾರನ್ನು ಕರೆಯುತ್ತಾರೆ. ರೇಖೀಯ ಯೋಜನಿತ ಬೋಧನೆ ಜನಕ ಎಂದು ಯಾರನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, BF ಸ್ಕಿನ್ನರ್. ಓಕೆ, BF ಸ್ಕಿನ್ನರ್ ಅವರ ಒಂದು ಕ್ರಿಯಾಪರಮಾನುಬಂಧನದ ಒಂದು ಆಧಾರದ ಮೇಲೆ ವಿದ್ಯಾರ್ಥಿಗಳು ತಮ್ಮದೇ ವೇಗದಲ್ಲಿ ಕಲಿಯಲು ಸಹಾಯ ಮಾಡುವಂಥ ರೇಖೀಯ ಯೋಜಿತ ಬೋಧನೆಯನ್ನು ರೂಪಿಸ್ತಾರೆ. ಅದಕ್ಕಾಗಿ ಇವರಿಗೆ ರೇಖೀಯ ಯೋಜಿತ ಬೋಧನೆ ಪಿತಾಮಹ ಎಂದು ಕರೀತಾರೆ ನೋಡ್ರಿ, BF ಸ್ಕಿನ್ನರ್ ಅವರಿಗೆ. ಕವಲು ಹೊಡೆಯುವಂಥ ವಿಧಾನವನ್ನು ಕ್ರೌಡ್ ಅವರು ಕೂಡ ರೂಪಿಸ್ತಾರೆ ಅಂತ ಹೇಳ್ತೇವೆ ನಾವು. ನೆಕ್ಸ್ಟ್, ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಪೂರ್ವ ಜ್ಞಾನವನ್ನು ಆಧರಿಸಿ ಹೊಸ ಜ್ಞಾನವನ್ನು ಕಟ್ಟಲು ಅನುವು ಮಾಡಿಕೊಡುವುದು ಮನೋವಿಜ್ಞಾನದ ಯಾವ ಬೋಧನಾ ತತ್ವವನ್ನು ಆಧರಿಸಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಮಕ್ಕಳಲ್ಲಿ ಈಗೇನು ಆಲ್ರೆಡಿ ಪೂರ್ವಜ್ಞಾನ ಇದೆ ಅದನ್ನು ಆಧಾರವಾಗಿಟ್ಟುಕೊಂಡು ಏನಪ್ಪ ಅಂತಂದರೆ ಹೊಸ ಜ್ಞಾನವನ್ನು ಕಟ್ಟುತ್ತಾರೆ. ಅದನ್ನು ಕಟ್ಟಲು ಅನುವು ಮಾಡಿಕೊಡುವುದನ್ನು ಮನೋವಿಜ್ಞಾನದ ಯಾವ ಒಂದು ಬೋಧನಾ ತತ್ವ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ಏನಪ್ಪ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮಾಡಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ಕಲಿಕಾ ವರ್ಗಾವಣೆಯಲ್ಲಿ ಗಣಿತದಲ್ಲಿ ಕಲಿತ ಕೂಡುವಿಕೆ ಮತ್ತು ಕಳೆಯುವಿಕೆ ಭೌತಶಾಸ್ತ್ರದ ಲೆಕ್ಕಗಳನ್ನು ಬಿಡಿಸಲು ಸಹಾಯ ಮಾಡುವುದು ಯಾವ ರೀತಿಯ ವರ್ಗಾವಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಕಲಿಕಾ ವರ್ಗಾವಣೆ ಬಗ್ಗೆ ಪ್ರಶ್ನೆ ಆಗಿದೆ ಇಲ್ಲಿ. ಅಂದರೆ ಗಣಿತದಲ್ಲಿ ಕಲಿತಿರುವಂಥ ಕೂಡುವಿಕೆ ಮತ್ತು ಕಳೆಯುವಿಕೆ ಇದೇನಪ್ಪ ಅಂತಂದರೆ ಭೌತಶಾಸ್ತ್ರದ ಲೆಕ್ಕಗಳಲ್ಲಿ ಸಹಕಾರಿ ಆಗಕೈತದ. ಇದು ಯಾವ ರೀತಿಯಾದಂಥ ಕಲಿಕೆ ಅಂತ ಕೇಳಿದ್ದಾರೆ. ಏನು ಧನಾತ್ಮಕ ಕಲಿಕೆ, ಏನು ಋಣಾತ್ಮಕ ಕಲಿಕೆ, ಏನು ಶೂನ್ಯ ಕಲಿಕೆ ಅಂತ 3 ರೀತಿಯಾದಂಥ ಕಲಿಕೆ ಬರ್ತಾವೆ. ಅದರಲ್ಲಿ ಇದು ಯಾವ ಕಲಿಕೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಧನಾತ್ಮಕ ಕಲಿಕೆ ಇದೆ. ಯಾಕಪ್ಪ ಅಂತಂದರೆ ಗಣಿತದಲ್ಲಿ ಕಲಿತಂಥ ವಿಷಯ ಏನಪ್ಪ ಅಂತಂದರೆ ಭೌತಶಾಸ್ತ್ರದಲ್ಲಿ ಕೂಡ ನಮಗೆ ಸಹಕಾರಿ ಆಗಕೈತದ. ಅದಕ್ಕಾಗಿ ಧನಾತ್ಮಕ ಕಲಿಕೆ ಆಗಿದೆ ಅಂತ ಹೇಳ್ತೀವಿ ನಾವು. ಓಕೆ, ಒಂದು ಸನ್ನಿವೇಶದಲ್ಲಿ ಪಡೆದ ತರಗತಿ ಅಥವಾ ಕಲಿಕೆ ಏನಪ್ಪ ಅಂತಂದರೆ ಮತ್ತೊಂದು ಸನ್ನಿವೇಶದಲ್ಲಿ ಕಲಿಯುವುದನ್ನು ಸುಲಭಗೊಳಿಸ್ತಪ್ಪ ಅಂತಂದ್ರೆ ಅದಕ್ಕೆ ಪೂರಕವಾಗಿದೆ ಅಂತ ಹೇಳ್ತೀವಿ. ಅದನ್ನು ಧನಾತ್ಮಕ ವರ್ಗಾವಣೆ ಅಂತ ಕರೀತಾರೆ ನೋಡಿ, ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ನೆಕ್ಸ್ಟ್, ಬುದ್ಧಿಶಕ್ತಿಯ ತ್ರಿಆಯಾಮದ ರಚನಾ ಮಾದರಿಯನ್ನು ಮಂಡಿಸಿದ JP ಗಿಲ್ಬರ್ಟ್ ಅವರ ಒಂದು ಪ್ರಕಾರ ಆ 3 ಆಯಾಮಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆದಂಥ ಒಂದು ಕ್ವೆಶನ್ ಆಗಿದೆ. JP ಗಿಲ್ಬರ್ಟ್ ಅವರು ಏನಪ್ಪ ಅಂತಂದರೆ 3 ಆಯಾಮವನ್ನು ಹೇಳ್ತಾರೆ. ಇದು ಬುದ್ಧಿಶಕ್ತಿ ಒಂದು ತ್ರಿಆಯಾಮದ ರಚನಾ ಮಾದರಿ ಆಗಿದೆ ನೋಡಿ. ಓಕೆ, ಇದಕ್ಕೆ ಉತ್ತರವನ್ನು ಏನಪ್ಪ ಅಂತಂದರೆ ನೀವು
ಕಮೆಂಟ್ ಮೂಲಕ ತಿಳಿಸ್ತಾರಂತ ಅನ್ಕೊತೀನಿ. ಓಕೆ, ಕಮೆಂಟ್ ಮಾಡಿ, ಅದರ ಒಂದು ಉತ್ತರವನ್ನು ಕೂಡ ಕಮೆಂಟ್ ಮಾಡಿ. ಇವ್ರು ಏನಪ್ಪ ಅಂತಂದರೆ ಕ್ಯೂಬ್ ರೀತಿಯಲ್ಲಿ ಒಂದು ಬುದ್ಧಿಶಕ್ತಿ ಆಯಾಮವನ್ನು ರಚನೆ ಮಾಡ್ತಾರೆ. ಓಕೆ, ಕ್ಯೂಬ್ ರೀತಿಯಲ್ಲಿ ಇರ್ತದೆ ನೋಡಿರಿ. ಅದರಲ್ಲಿ ಯಾವ ಯಾವ ಒಂದು ಆಯಾಮಗಳನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ ನೋಡಿರಿ. 3 ಆಯಾಮಗಳನ್ನು ಒಳಗೊಂಡಿರ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗ್ತೀನಿ, ಇದನ್ನು ಕಮೆಂಟ್ ಮೂಲಕ ತಿಳಿಸಿ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಶೈಕ್ಷಣಿಕ ಮೌಲ್ಯಮಾಪನದಲ್ಲಿ ಪರೀಕ್ಷೆಯು ಯಾವ ಉದ್ದೇಶಕ್ಕಾಗಿ ರಚಿತವಾಗಿದೆಯೋ ಅದನ್ನು ಮಾತ್ರ ನಿಖರವಾಗಿ ಹೇಳಿದರೆ ಆ ಒಂದು ಪರೀಕ್ಷೆಯು ಯಾವ ಒಂದು ಗುಣವನ್ನು ಹೊಂದಿದೆ ಅಂತ ಅರ್ಥ ಆಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಶೈಕ್ಷಣಿಕ ಮೌಲ್ಯಮಾಪನದ ಪರೀಕ್ಷೆಯಲ್ಲಿ ಏನಪ್ಪ ಅಂತಂದರೆ ಆ ಒಂದು ವಿಷಯವನ್ನು ಯಾವ ಉದ್ದೇಶಕ್ಕಾಗಿ ರಚನೆ ಮಾಡಿದ್ದಾರೆ, ಆ ಒಂದು ನಿಖರವಾದ ಅಳತೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದು ಯಾವ ಗುಣವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಆ ಒಂದು ಪರೀಕ್ಷೆ ಯಾವ ಗುಣವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಯಾವುದು ಸಿಂಧುತ್ವ ಅಂತ ಕೊಟ್ಟಿದ್ದೀವಿ. ಓಕೆ, ಯಾವ ಉದ್ದೇಶಕ್ಕಾಗಿ ರಚಿತವಾಗಿದೆಯೋ ಅದನ್ನು ಮಾತ್ರ ನಿಖರವಾಗಿ ಹೇಳಿದ್ರೆ ಅದನ್ನು ಏನಂತ ಕರಿತೀವಿ, ಸಿಂಧುತ್ವ ಅಂತ ಕರೆಯುತ್ತೇವೆ. ಓಕೆ, ಗಣಿತವನ್ನು ಅಳೆಯಲು ಮಾಡಿದಂಥ ಪರೀಕ್ಷೆ ಏನಪ್ಪ ಅಂತಂದರೆ ವಿದ್ಯಾರ್ಥಿಯ ಭಾಷಾ ಜ್ಞಾನವನ್ನು ಪರೀಕ್ಷಿಸುವಂತಾಗಿರಬಾರದು, ತನ್ನ ಮೂಲ ಉದ್ದೇಶವನ್ನು ತಪ್ಪದೆ ಅಳೆಯುವಂಥ ಪರೀಕ್ಷೆ ಗುಣವನ್ನೇ ಸಿಂಧುತ್ವ ಅಂತ ಕರೆಯುತ್ತೇವೆ. ಓಕೆ, ಉದಾಹರಣೆಗಾಗಿ ನೋಡಿ, ಇಲ್ಲಿ ಏನಪ್ಪ ಅಂತಂದರೆ ಗಣಿತವನ್ನು ಅಳೆಯಲು ಮಾಡಿದಂಥ ಪರೀಕ್ಷೆ ಏನಪ್ಪ ಅಂತಂದರೆ ವಿದ್ಯಾರ್ಥಿಯ ಒಂದು ಭಾಷಾ ಜ್ಞಾನವನ್ನು ಪರೀಕ್ಷಿಸುವಂಥದ್ದಾಗಿರಬಾರ್ದು, ಅದು ಗಣಿತದೇ ಪರೀಕ್ಷೆಯನ್ನು ಮಾಡದಂತಾಗಿರ್ಬೇಕು. ಓಕೆ, ಅಂಥದಕ್ಕೆ ಸಿಂಧುತ್ವ ಅಂತ ಕರೆದಿದ್ದಾರೆ. ನೆಕ್ಸ್ಟ್, ಮನೋವಿಜ್ಞಾನದಲ್ಲಿ ವರ್ತನವಾದ ಮತ್ತು ಮನೋವಿಶ್ಲೇಷಣೆಗೆ ಪರ್ಯಾಯವಾಗಿ ಹುಟ್ಟಿಕೊಂಡಂಥ ಮಾನವತಾವಾದವನ್ನು ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಮಾನವತಾವಾದಿ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಇಂಪಾರ್ಟೆಂಟ್ ಆದಂಥ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಅಬ್ರಹಾಂ ಮಾಸ್ಲೋ ಅವರಿಗೆ ಕರೀತಾರೆ ನೋಡ್ರಿ, ಮಾನವತಾವಾದಿ ಮನೋವಿಜ್ಞಾನದ ಪಿತಾಮಹ ಎಂದು ಕರೀತಾರೆ. ಓಕೆ, ಮನುಷ್ಯ ಯಂತ್ರವಲ್ಲ ಅಥವಾ ಪ್ರಾಣಿ ಕೂಡ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ತನ್ನದೇ ಆದ ಸ್ವತಂತ್ರ ಇಚ್ಛಾಶಕ್ತಿ ಮತ್ತು ತನ್ನನ್ನು ತಾನು ಉನ್ನತೀಕರಿಸಿಕೊಳ್ಳುವಂಥ ಸಾಮರ್ಥ್ಯವಿದೆ ಎಂದು ಅಬ್ರಹಾಂ ಮಾಸ್ಲೋ ಅವರು ಪ್ರತಿಪಾದನೆ ಮಾಡುತ್ತಾರೆ. ಇವ್ರ ಜೊತೆಗೆ ಕಾರ್ಲ್ ರೋಜರ್ಸ್ ಅವರು ಕೂಡ ಇರ್ತಾರೆ ನೋಡ್ರಿ ಅಬ್ರಹಾಂ ಮಾಸ್ಲೋ ಜೊತೆ. ಓಕೆ, ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಉನ್ನತೀಕರಿಸಿಕೊಳ್ಳುವ ಒಂದು ಸಾಮರ್ಥ್ಯವನ್ನು ಒಳಗೊಂಡಿರ್ತಾನೆ ಅಂತ ಹೇಳಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಅಬ್ರಹಾಂ ಮಾಸ್ಲೋ. ಮಾನವತಾವಾದದ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತಾರೆ ಇವರಿಗೆ. ನೆಕ್ಸ್ಟ್, ವಿಶೇಷ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 2016ರಲ್ಲಿ ಜಾರಿಗೆ ಬಂದಂಥ ಭಾರತ ಸರ್ಕಾರ RPWD ಕಾಯ್ದೆಯ ವಿಸ್ತೃತ ರೂಪ ಏನಂತ ಕೊಟ್ಟಿದ್ದಾರೆ. ಇದನ್ನೇನಪ್ಪ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೂ ಕೂಡ ಕ್ವಶನ್ಗಳನ್ನು ಕೊಡ್ತಿದ್ದೀನಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ನೀವು ಕೂಡ ಎಷ್ಟರ ಮಟ್ಟಿಗೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ತಿಳಿದುಕೊಂಡಿರಿ ಅಂತ ಗೊತ್ತಾಗಲು. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗ್ತೀನಿ ನೋಡಿ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ, ಇದು ಬುದ್ಧಿಶಕ್ತಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಆಗಿದೆ. ಬುದ್ಧಿಮಾಪನದಲ್ಲಿ ಐಕ್ಯೂ ಹೊಂದಿರುವಂಥ ಅಂದರೆ 130ಕ್ಕಿಂತ ಹೆಚ್ಚು ಐಕ್ಯೂ ಹೊಂದಿರುವಂಥ ವ್ಯಕ್ತಿಯನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, 130 ಆಗಿರ್ಬೋದು, 140 ಆಗಿರ್ಬೋದು. ಆ ಒಂದು ಐಕ್ಯವನ್ನು ಹೊಂದಿರುವಂಥ ವ್ಯಕ್ತಿಗೆ ಏನೆಂದು ಕರಿತಾರೆ ಅಂತ ಕೊಟ್ಟಿರೋ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ ಆಪ್ಷನ್ ಸಿ ನೋಡಿ, ಅತ್ಯಂತ ಶ್ರೇಷ್ಠ ಅಥವಾ ಪ್ರತಿಭಾವಂತರು ಅಂತ ಕರೀತಾರೆ ಅದಕ್ಕೆ. ಓಕೆ, 140 ಐಕ್ಯೂ ಹೊಂದಿದ್ದಪ್ಪ ಒಂದು ವ್ಯಕ್ತಿ ಅಂದರೆ ಏನಂತ ಕರೀತಾರೆ, ಪ್ರತಿಭಾವಂತ ಕರೀತಾರೆ. ಇದು ಲೂಯಿಸ್ ಟರ್ಮರ್ ವರ್ಗೀಕರಣ ಪ್ರಕಾರ ಹೇಳಲಾಗಿದೆ. ಓಕೆ, ಲೂಯಿಸ್ ಟರ್ಮರ್ ವರ್ಗೀಕರಣ ಹೇಳ್ತದೆ. ಅಂದರೆ 90ರಿಂದ 109 ಹೊಂದಿದ್ರಪ್ಪ ಅಂತಂದರೆ ಇದು ಸರಾಸರಿ ಬುದ್ಧಿಶಕ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ. 110ರಿಂದ 119ರವರೆಗೆ ಬುದ್ಧಿಶಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ಸರಾಸರಿಗಿಂತ ಹೆಚ್ಚು ಬುದ್ಧಿಶಕ್ತಿ ಹೊಂದಿದ್ದಾರೆ ಅಂತ ಹೇಳ್ತಾರೆ. 120ರಿಂದ 129ರವರೆಗೆ ಶ್ರೇಷ್ಠರು ಅಂತ ಹೇಳ್ತಾರೆ. 130, 140 ಹೊಂದಿದ್ರೆ ಏನಪ್ಪ ಅಂತಂದರೆ ಅವರಿಗೆ ಅತ್ಯಂತ ಶ್ರೇಷ್ಠ ಅಥವಾ ಪ್ರತಿಭಾವಂತ ಎಂದು ಕರೀತಾರೆ ನೋಡ್ರಿ. ಓಕೆ, 140ಕ್ಕಿಂತ ಮೇಲುಗಡೆ ಇರಬೇಕು. ಇದು ಲೂಯಿಸ್ ಟರ್ಮರ್ ವರ್ಗೀಕರಣ ಆಗಿದೆ ನೋಡ್ರಿ. ಓಕೆ, ಇವಿಷ್ಟು ಏನಪ್ಪ ಅಂತಂದರೆ ಪ್ರಮುಖ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿದ್ದವು. ಇಲ್ಲಿಗೇನಪ್ಪ ಅಂತಂದರೆ 340ಕ್ಕೂ ಪ್ರಶ್ನೆಗಳನ್ನು ನಾವು ತೆಗೆದುಕೊಂಡಂತಾಗಿದೆ. ಯಾರ್ಯಾರು ಈ ಒಂದು ಹಳೆಯ ವಿಡಿಯೋಗಳನ್ನು ನೋಡಿಲ್ಲ ಅವುಗಳನ್ನು ಕೂಡ ನೋಡಿಕೊಳ್ಳಿ. ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಜ್ಞಾನವನ್ನು ಪಡೆದುಕೊಳ್ಳಿ. ಓಕೆ, ನೀವು TET ಪರೀಕ್ಷೆ ಮತ್ತು GPST ಪರೀಕ್ಷೆಯಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನು ಪಡೆದುಕೊಳ್ಳಲು ಇದು ಬಹಳ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬರೀ ಬುಕ್ಕ ಓದಿಕೊಂಡಿದ್ರೆ ಸಾಲದು, ಬುಕ್ಕದ ಜೊತೆಗೆ MCQಸನ್ನು ಕೂಡ ಬಿಡಿಸ್ಬೇಕಾಗ್ತದೆ. ಓಕೆ, TET ಪರೀಕ್ಷೆ ಯಾರು ಬರಿತಾಯಿದ್ರೆ 2026ರಲ್ಲಿ ಮತ್ತು GPST ಪರೀಕ್ಷೆ ಯಾರು ತಯಾರು ನಡೆಸ್ತಿದ್ರೆ ಅಂಥ ಅಭ್ಯರ್ಥಿಗಳಿಗೆ
ಇದು ಪ್ರಮುಖವಾಗಿರುತ್ತೆ ನೋಡು ವಿಡಿಯೋ. ನಿಮ್ಮ ಒಂದು ಅಧ್ಯಯನ ನಿರಂತರವಾಗಿರಲಿ ಸ್ನೇಹಿತರೆ. ಇದೇ ರೀತಿಯಾದಂಥ ವಿಡಿಯೋಗಳನ್ನು ದಿನನಿತ್ಯ ನೋಡ್ತೀರಿ. ಅದು ನಿಮ್ಮ ಒಂದು ಜ್ಞಾನವನ್ನು ಹೆಚ್ಚುಗೊಳಿಸ್ತದೆ ಅಂತ ಹೇಳ್ತೀನಿ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ಎಲ್ಲ ಒಂದು ನನ್ನ ಒಂದು ಭಾವಿ ಶಿಕ್ಷಕರಿಗೆ ನಿರಂತರವಾಗಿ ಓದಿ ಅಂತ ಒಂದು ಮಾತು ಹೇಳ್ತೀನಿ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಓಕೆ, ಎಲ್ರಿಗೂ ಆಲ್ ದ ಬೆಸ್ಟ್ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.